ಇವತ್ತು ಬೆಳಗ್ಗೆಯಿಂದ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಇದ್ವಿ. ಕೆಲ ನಾಯಕರು ಬೇಕು ಅಂತಲೇ ಮತದಾರರ ಪಟ್ಟಿಯಿಂದ ಹೆಸರನ್ನ ತೆಗೆದಾಕ್ಬಿಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ರು. ಅದೇ ರೀತಿಯಂತ ಆರೋಪವನ್ನ ಬಸವನಗುಡಿ ಬಿಜೆಪಿ ಶಾಸಕ ರವಿ ಸುಬ್ರಹ್ಮಣ್ಯ ಅವರು ಕೂಡ ಮಾಡ್ತಾ ಇದ್ದಾರೆ. ವೋಟರ್ ಲಿಸ್ಟ್ ನಿಂದ ಹಲವು ಮತದಾರರ ಹೆಸರನ್ನ ತೆಗೆದಾಕ್ಬಿಟ್ಟಿದ್ದಾರೆ, ನಾಪತ್ತೆ ಆಗಿದೆ ಅನ್ನುವಂತ ಆರೋಪವನ್ನ ಶಾಸಕ ರವಿ ಸುಬ್ರಹ್ಮಣ್ಯ ಅವರು ಮಾಡ್ತಾ ಇದ್ದಾರೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ 1 ಲಕ್ಷ ಮತದಾರರ ಹೆಸರು ನಾಪತ್ತೆಯಾಗಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ 60,000 ಹೆಸರು ಡಿಲೀಟ್ ಆಗಿದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಉದ್ದೇಶಪೂರ್ವಕವಾಗಿ ಈ ಹೆಸರುಗಳನ್ನ ತಗ್ಸಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ಬೆಳಿಗ್ಗೆ ವೈ.ಎ. ನಾರಾಯಣಸ್ವಾಮಿ ಅವರು ಕೂಡ ಹೆಬ್ಬಾಳದಲ್ಲಿ ಹೀಗೆ ಆಗಿದೆ, 15,000 ಹೆಸರು ನಾಪತ್ತೆ ಆಗಿದೆ ಅನ್ನುವಂತ ಹೇಳ್ತಾ ಇದ್ರು. ಇಲ್ಲಿ ಏನ್ ಮಾತನಾಡಿದ್ದಾರೆ ರವಿ ಸುಬ್ರಹ್ಮಣ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಡುತ್ತೆ? ಮೊದಲಿಗೆ ಅದನ್ನ ನಾವು ನೋಡ್ಕೊಂಡ್ ಬನ್ನಿ. ಯಾರದೇ ಒಬ್ಬ ವ್ಯಕ್ತಿಯ ಹಕ್ಕನ್ನು ಕಿತ್ಕೊಳ್ಳೋದಕ್ಕೆ ಯಾರಿಗೂ ಅವಕಾಶ ಇಲ್ಲ. 100ಕ್ಕೆ 100 ಭಾಗ ಇಟ್ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್. ಹಿಂದ್ಗಡೆ ಒಬ್ಬರು ಕಾಂಗ್ರೆಸ್ ನಾಯಕರು ಹೇಳಿದ್ರು, ಚುನಾವಣೆಯ ಗೆಲ್ಲುವ ತಂತ್ರಗಳಲ್ಲಿ ನಮ್ದು ಇದು ಒಂದು ಪ್ಲಾನ್ ಅಂತ. ಅಂದರೆ ಯಾವ ಭಾಗದಲ್ಲಿ ಭಾಜಪಗೆ ವೋಟ್ ಜಾಸ್ತಿ ಆಗಿದೆ ಅದರಲ್ಲಿ ಆ ಬೂತ್ಗಳಲ್ಲಿ ಒಂದಿಷ್ಟು ಹೆಸರುಗಳನ್ನು ಬಿಟ್ಬಿಡೋದು. ಅಂದರೆ ಬಿಟ್ಟರೆ ಸುಮಾರು 80% ಅಷ್ಟು ಬಿ ಜೆ ಪಿ ವೋಟ್ ಹೋಗುತ್ತೆ, ನಮ್ಮದು ಒಂದು 20% ಹೋಗುತ್ತೆ. ಹೋದರೂ ಪರವಾಗಿಲ್ಲ, ನಮ್ಮದು 20%, ಆದರೆ ಅವ್ರದ್ದು 80% ಹೋಗುತ್ತೆ. ಆ ರೀತಿ ನಾವು ವೋಟನ್ನು ಡಿಲೀಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹಿಂದೆ ಒಬ್ಬರು ನಾಯಕರು ಹೇಳಿದರು. ಐ ಡೋಂಟ್ ವಾಂಟ್ ಟು ಮೆನ್ಷನ್ ಹಿಸ್ ನೇಮ್ ಹಿಯರ್. ಆದರೆ ಈ ಥರದ್ದು ಜಾಸ್ತಿ ದಿವಸ ನಡೆಯಲ್ಲ. ಚುನಾವಣಾ ಆಯೋಗ ಪಾರದರ್ಶಕವಾದಂಥ ರೀತಿಯಲ್ಲಿ ಚುನಾವಣೆಯನ್ನು ನಡೆಸಬೇಕು ಅಂತೇಳಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದು ಅದೆಲ್ಲೋ ಆಘಾತ ಆಗಿದೆ. ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಯಾರು ನಿಜವಾಗ್ಲೂ 2 ಗಂಟೆ ಕ್ಯೂ ಒಳಗೆ ನಿಂತು ಬಂದಿದ್ರಲ್ಲ, ಈ ದಿವಸಕ್ಕೋಸ್ಕರವಾಗಿ ಕಾಯ್ದಿದ್ರಲ್ಲ, ರಜೆಗಳನ್ನು ಬೇರೆ ಬೇರೆ ಊರುಗಳಿಂದ ಅವ್ರ ಪ್ರೋಗ್ರಾಮ್ಗಳನ್ನು ಕ್ಯಾನ್ಸಲ್ ಮಾಡಿ ಬಂದಿದ್ದಾರಲ್ಲ, ಅವರಿಗೆ ಮಾಡಿರ್ತಕ್ಕಂತಹ ಘೋರ ಅಪರಾಧ, ಅನ್ಯಾಯ. ಓಕೆ, ರವಿ ಸುಬ್ರಹ್ಮಣ್ಯ ಅವರು ಬಹಳ ಗಂಭೀರವಾದಂತಹ ಆರೋಪ ಮಾಡಿರೋದು. 1,80,000 ಮಂದಿಯ ಹೆಸರನ್ನ ತೆಗೆದಾಕ್ಸಿದ್ದಾರೆ ಅಂತ.